ಹಲೋ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಆಫ್ಟರ್ ಲಾಂಗ್ ಟೈಮ್ ಮತ್ತೆ ನಾನೊಂದು ಲಾಂಗ್ ವಿಡಿಯೋ ಮಾಡಿದ್ದೀನಿ. ಆ್ಯಕ್ಚುಲಿ ನಾವು ತುಂಬ ದಿವಸದಿಂದ ಮಕ್ಕಳನ್ನೆಲ್ಲಾದರೂ ಕರ್ಕೊಂಡು ಹೋಗಬೇಕು ಅಂತ ಅಂದ್ಬಿಟ್ಟು ಅನ್ಕೊತಾ ಇದ್ವಿ ನಾನು ನನ್ನ ಫ್ರೆಂಡ್ಸು. ಸರಿ ಒಂದು ದಿವಸ ಬನ್ನೇರುಘಟ್ಟ ಝೂ ಕರ್ಕೊಂಡು ಹೋಗ್ಬಿಡೋಣ, ಮಕ್ಕಳು ಯಾವಾಗಲೂ ಎಲ್ಲ ಝೂ ಕರ್ಕೊಂಡು ಹೋಗು ಮೈಸೂರಿಗೆ ಅಂತ ಹೇಳ್ತಾ ಇದ್ರು. ಸೊ ಹಾಗಾಗಿ ನಾವೇನು ಮಾಡಿದ್ವಿ, ಓಕೆ ಬೆಂಗಳೂರಲ್ಲೇ ಇರೋಂಥ ಬನ್ನೇರುಘಟ್ಟಕ್ಕೆ ಝೂ ಕರ್ಕೊಂಡು ಹೋಗೋಣ ಅಂತ ನಾವು ಪ್ಲ್ಯಾನ್ ಮಾಡಿ ಲಾಸ್ಟ್ ವೀಕೆಂಡ್ ಸ್ಯಾಟರ್ಡೇ ನಾವು ಹೋಗಿದ್ದು. ಆ್ಯಕ್ಚುಲಿ ಇಲ್ಲಿ ಎಂಟ್ರೆನ್ಸ್ ಟಿಕೆಟ್ ಬಂದುಬಿಟ್ಟು ನಿಮಗೆ ಅಡಲ್ಟ್ಸ್ಗಾದರೆ ದೊಡ್ಡವ್ರಿಗಾದರೆ ₹420 ಆಗುತ್ತೆ. ಆ್ಯಂಡ್ ಮಕ್ಕಳಿಗೆ ಬಿಲೋ 10 ಇಯರ್ಸ್ ಆಗಿದ್ದರೆ ಅವ್ರಿಗೆ ₹280 ಇರುತ್ತೆ. ಸೊ ನಿಮಗೆ ಇದರಲ್ಲಿ ಸಫಾರಿ ಮತ್ತು ಝೂ ಎರಡಕ್ಕೂ ಸೇರಿ ನಿಮಗೆ ಇಲ್ಲಿ ಟಿಕೆಟ್ ಇರುತ್ತೆ. ಸೊ ನೀವೇನಾದರೂ ಇಲ್ಲಿ ಹೋಗೋಗಿದ್ರೆ ನಿಜವಾಗ್ಲೂ ತುಂಬಾ ಇಂಪಾರ್ಟೆಂಟ್. ಮಕ್ಕಳು ತುಂಬ ಚೆನ್ನಾಗಿ ಎಂಜಾಯ್ ಮಾಡ್ತಾರೆ. ಡೈರೆಕ್ಟಾಗಿ ಮಕ್ಕಳು ಪ್ರಾಣಿಗಳನ್ನ ನೋಡಿದ್ರೆ ತುಂಬ ಅವ್ರಿಗೆ ಒಂಥರ ಎಕ್ಸ್ಪ್ಲೋರ್ ಮಾಡೋದಕ್ಕೆ ನಮ್ಗೆ ಚಾನ್ಸ್ ಕೊಟ್ಟಾಗುತ್ತೆ. ಆ್ಯಂಡ್ ತುಂಬ ಎಂಜಾಯ್ ಕೂಡ ಮಾಡ್ತಾರೆ. ಬುಕ್ಸಲ್ಲಿ ನಾವು ಇಷ್ಟು ದಿವಸ ತೋರಿಸಿದ್ದು ಸಾಕು, ಅದನ್ನು ಲೈವ್ ಆಗಿ ಪ್ರಾಕ್ಟಿಕಲಾಗಿ ನಾವು ತೋರಿಸಿದ್ರೆ ಅವರು ಎಂಜಾಯ್ ಮಾಡ್ತಾರೆ ಅಂತ ಹೇಳ್ಬಿಟ್ಟು ನಾವು ಈ ಝೂಗೆ ಕರ್ಕೊಂಡು ಬಂದ್ವಿ. ಸೊ ನಿಮಗೆ ಚಾರ್ಜಸ್ ಬಂದು ಇಷ್ಟ ಆಗುತ್ತೆ. ಆ್ಯಂಡ್ ನೀವೇನಾದರೂ ಹೋಗೋಂಗಿದ್ರೆ ದಯವಿಟ್ಟು ಅರ್ಲಿ ಹೋಗಿ 10 o'clock ಅಷ್ಟೊತ್ತಿಗೆ ಅಲ್ಲಿದ್ದರೆ ಒಳ್ಳೆಯದು. ಬಿಕಾಸ್ ನೀವು ಆಮೇಲೆ ಹೋಗ್ತೀನಿ ಅಂತಂದರೆ ಸಫಾರಿಗೆ ತುಂಬ ಕಾಯಬೇಕಾಗುತ್ತೆ. ತುಂಬ ಹೊತ್ತು ನಿಮ್ಮ ಅವರ್ಸ್ ಟುಗೆದರ್ ನಿಮಗೆ ವೆಯ್ಟ್ ಮಾಡೋದ್ರಲ್ಲಿ ನಿಮಗೆ ಟೈಮ್ ಆಗಿಬಿಡುತ್ತೆ. ಸೊ ಆದಷ್ಟು 10 o'clock ಅಷ್ಟೊತ್ತಿಗೆ ಅಲ್ಲಿ ರೀಚ್ ಆಗಿ ನೀವು ಬನ್ನೇರುಘಟ್ಟ ಝೂ ಅಂತ ನೀವು ಟೈಪ್ ಮಾಡಿದ್ರೆ ಗೂಗಲಲ್ಲಿ ನಿಮ್ಮ ಲೊಕೇಶನಿಂದ ಅಲ್ಲಿಗೆ ಎಷ್ಟು ಟೈಮ್ ಇರಬೇಕಾಗತ್ತೆ ಅನ್ನೋದು ನಿಮಗೆ ಈಸಿಯಾಗಿ ಗೆಸ್ ಮಾಡಬಿಡ್ಬೋದು. ಆ್ಯಂಡ್ ನಾವು ಡೆಸರ್ಟ್ ಸಫಾರಿಗೆ ಬಂದ್ವಿ. ಸೊ ದಿಸ್ ಇಸ್ ಹೌ ಇಟ್ಸ್ ಗೋಯಿಂಗ್ ಆನ್. ಆ್ಯಂಡ್ ಇನ್ನೊಂದು ಇಂಪಾರ್ಟೆಂಟ್ ವಿಷಯ ಏನು ಅಂದರೆ, ಯಾವುದೇ ಕಾರಣಕ್ಕೂ ನೀವು ಒಳಗಡೆ ಹೋಗುವಾಗ ಪ್ಲಾಸ್ಟಿಕ್ ಬಾಟಲ್ಸ್ ಯೂಸ್ ಮಾಡೋ ಹಾಗೆ ಇಲ್ಲ. ಪ್ಲಾಸ್ಟಿಕ್ ಬಾಟಲ್ಸ್ ಆಗಿರ್ಬೋದು, ಚಿಪ್ಸ್ ಪ್ಯಾಕೆಟ್, ಲೇಸ್ ಪ್ಯಾಕೆಟ್ಸು, ಈ ಥರ ಯಾವುದೇ ಕಾರಣಕ್ಕೂ ಪ್ಲಾಸ್ಟಿಕ್ಸ್ ಯೂಸ್ ಮಾಡ್ಕೊಳಂಗಿಲ್ಲ. ಸೊ ಹಾಗಂತ ಅಂದ್ಬಿಟ್ಟು ನಾವೇನೋ ತೊಗೊಂಡು ಹೋಗಂಗೆ ಇಲ್ವಾ, ನೀರು ತೊಗೊಂಡು ಹೋಗಂಗಿಲ್ವಾ ಅಂತ ನೀವು ಕೇಳೋದಾದರೆ ಫ್ಲಾಸ್ಕ್ ಲೈಕ್ ಸ್ಟೀಲ್ ಬಾಟಲ್ಲು ಆ ಥರ ಏನಾದರೂ ನೀವು ಬಾಟಲ್ ತೊಗೊಂಡೋಗ್ಬೋದು. ಅದು ತಿಂಡಿನೂ ತೊಗೊಂಡೋಗ್ಬೋದು, ನೀವು ಡಬ್ಬಿಗಳಲ್ಲಿ ಹಾಕ್ಕೊಂಡು ತೊಗೊಂಡೋಗ್ಬೋದು. ಬಟ್ ಅದು ಬಿಟ್ಟು ಪ್ಲಾಸ್ಟಿಕ್ ಕವರ್ಸ್ ತೊಗೊಂಡೋಗೋದು, ಪ್ಲಾಸ್ಟಿಕ್ ಬಾಟಲ್ಸ್ ತೊಗೊಂಡೋಗೋದು ನಿಮಗೆ ಅಲೋ ಇಲ್ಲ. ಎತ್ಕೊಂಡು ಹೋಗೋದು ನಿನ್ನ ಇವಾಗ ಎಲ್ಲೋ ನೋಡಿದ್ದೀನಲ್ಲ ಇವ್ರನ್ನ ಅಂತ ನೋಡ್ತಾ ಇರೋದು. ಗಲಾಟೆ ಮಾಡಬಾರ್ದು. ಇಷ್ಟು ಚೆನ್ನಾಗಿ ಸಿಗ್ತಾ ಇದೆ ಅಂದರೆ ಎಂಜಾಯ್ ಮಾಡಿ. ಅದು ಹುಲ್ಯಾಕ್ ತಿನ್ನಕ್ಕೆ ಟ್ರೈ ಮಾಡ್ತಾ ಇದೆ. ಹುಲ್ಯಾಕ್ ತಿನ್ನತ್ತೆ. ಗ್ರಾಸ್ ಕ್ಯೂ ಖಾಯೇಗಾ. ನಿಮ್ಮ ಮೊಬೈಲ್ ಬಿಡಿಸ್ಬಿಡ್ತಿದ್ನಲ್ಲ ಅಯ್ಯೋ ನಾನು. ರೈಟಲ್ಲಿ ಬರ್ತಿರೋದು ಹೆಣ್ಣಮ್ಮ, ಮೇಲೆ ಗಂಡು. ಸಫಾರಿ ಅಂತೂ ತುಂಬಾ ಚೆನ್ನಾಗಿತ್ತು. ಆ್ಯಕ್ಚುಲಿ ನನ್ನ ಮಗಳಂತೂ ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿದ್ಲು. ಅವ್ರ ಗೈಡು ಅಷ್ಟೇ ತುಂಬ ಚೆನ್ನಾಗಿ ನಮಗೆ ಎಕ್ಸ್ಪ್ಲೇನ್ ಮಾಡಿದ್ರು, ಯಾವ್ಯಾವ ಪ್ರಾಣಿ ಹೇಗೆ ಎತ್ತ ಪ್ರತಿಯೊಂದು ಎಕ್ಸ್ಪ್ಲೇನ್ ಮಾಡಿದ್ರು. ಅದಾದಮೇಲೆ ನಾವು ಬಂದಿದ್ದೆ ಬಟರ್ಫ್ಲೈ ಪಾರ್ಕಿಗೆ ನಿಮ್ಗೆ ಎಂಟ್ರೆನ್ಸ್ ಟಿಕೆಟ್ ಬಂದ್ಬಿಟ್ಟು ದೊಡ್ಡವ್ರಿಗಾದರೆ ₹50 ಇರುತ್ತೆ, ಮಕ್ಕಳಿಗೆ ಮತ್ತು ಹಿರಿಯ ನಾಗರಿಕರಿಗೆ ₹30 ಇರುತ್ತೆ. ತುಂಬಾ ಅಫೋರ್ಡಬಲ್. ಆ್ಯಂಡ್ ಮೋರ್ ಓವರ್ ಇಲ್ಲಿ ಏನು ಅಂತಂದರೆ ಕ್ಯಾಮ್ರಾ ನೀವೇನು ಸಪ್ರೇಟಾಗಿ ತೊಗೊಂಬರ್ತೀವಿ ಅಂದರೆ ಅದಕ್ಕೂ ಸಪ್ರೇಟ್ ಚಾರ್ಜಸ್ ಇದೆ. 200ಇಂದ 250ವರೆಗೂ ಚಾರ್ಜ್ ಮಾಡ್ತಾರೆ. ಇಲ್ಲಿ ಒಳಗಡೆ ಬಂದರೆ ಒಂದಷ್ಟು ಪ್ಲೇ ಏರಿಯಾ ಇದೆ, ಮಕ್ಕಳಿಗೆ ಒಂದಷ್ಟು ಆಟದ ಸಾಮಾನುಗಳು ಇಟ್ಟಿದ್ದಾರೆ. ಸೊ ಹಾಗಾಗಿ ಇದರಲ್ಲಿ ಸ್ವಲ್ಪ ಹೊತ್ತು ನೀವು ರಿಲ್ಯಾಕ್ಸ್ ಮಾಡಿಕೊಂಡು ಆಟ ಆಡಿಕೊಂಡು ಮಕ್ಕಳು ಎಂಜಾಯ್ ಮಾಡ್ಬೋದು. ಸೊ
ಮಕ್ಕಳೆಲ್ಲ ಆಟ ಎಲ್ಲ ಮುಗಿಸಿ ನಾವು ಹೊರಟಿದ್ದೆ ಈ ಒಳಗಡೆ ಹೋದ್ವಿ. ಬಟರ್ಫ್ಲೈ ಪಾರ್ಕ್ ಒಳಗಡೆ ಬಂದರೆ ಇದೊಂದು ದೊಡ್ಡ ಫುಲ್ ಕವರೇಜ್ ಆ್ಯಕ್ಚುಲಿ ಎಲ್ಲೂ ಇದು ಎಲ್ಲೂ ಒಂದು ಹೋಲ್ ಆಗಲಿ ಒಂದು ಓಪನ್ ಏರಿಯಾ ಏನೂ ಇಲ್ಲ, ಕಂಪ್ಲೀಟ್ ಕವರ್ ಏರಿಯಾ ಇದು. ಇದರಲ್ಲಿ ನೀವು ಏನು ಸ್ಪೆಷಾಲಿಟಿ ಅಂದರೆ 500ರಿಂದ 600ವರೆಗೂ ಡಿಫ್ರೆಂಟ್ ಕೈಂಡ್ಸ್ ಆಫ್ ಬಟರ್ಫ್ಲೈಸ್ ಇದೆ. ಥರವಾದ ವಿಧವಾದ ಎಷ್ಟು ಕಲರ್ಸ್ ನೋಡಿದ್ವಿ ಅಂದರೆ ಅಷ್ಟು ಡಿಫ್ರೆಂಟ್ ಆಗಿರೋಂಥ ನಾವಿಲ್ಲಿ ಬಟರ್ಫ್ಲೈಸ್ನ ನೋಡಿದ್ವಿ. ಅಷ್ಟು ಕಲೆಕ್ಷನ್ಸು ಇಲ್ಲಿರ್ತಾರೆ. ಮಕ್ಳಿಗೆ ನಾವು ಒಂದೊಂದೇ ತೋರಿಸ್ಕೊಂಬಂದ್ವಿ. ಆ್ಯಂಡ್ ಅದ್ರ ಬಗ್ಗೆ ಸ್ಟೇಜಸ್ ಆಗಿರ್ಬೋದು, ಆ ಬಟರ್ಫ್ಲೈ ಬಗ್ಗೆ ಒಂದಷ್ಟು ಇನ್ಫಾರ್ಮೇಷನ್ಸ್ ಆಗಿರ್ಬೋದು, ಪ್ರತಿಯೊಂದು ಇಲ್ಲಿ ಒಳಗಡೆ ಅದ್ರ ಬಗ್ಗೆ ಇನ್ಫಾರ್ಮೇಷನ್ಸ್ ಕೊಟ್ಟಿದ್ರು. ಅಷ್ಟು ಚೆನ್ನಾಗಿತ್ತು. ನೀವು ಮಕ್ಕಳಂತೂ ತುಂಬಾ ಇಷ್ಟಪಡ್ತಾರೆ. ಆ್ಯಂಡ್ ತುಂಬಾ ಗ್ರೀನರಿ ಆಗಿತ್ತು. ನೋಡೋಕೆ ಒಂಥರ ತುಂಬ ಖುಷಿಯಾಗಿತ್ತು. ಎಲ್ಲೋ ಒಂದು ಕಡೆ ಬೇರೆ ಪ್ರಪಂಚಕ್ಕೆ ಬಂದಿದ್ದೀವೇನೋ ಅನ್ನೋ ಥರ ಖುಷಿ ಆಗ್ತಾಯಿತ್ತು. ನೋಡಿ ಇಲ್ಲಿ ಕೊಟ್ಟಿದ್ದಾರೆ ಒಂದಷ್ಟು ವೆರೈಟೀಸ್ ಯಾವ್ಯಾವ ಎಷ್ಟೆಷ್ಟಿದ್ದಾವೆ ಅನ್ನೋದು ಪ್ರತಿಯೊಂದು ಕೊಟ್ಟಿದ್ದಾರೆ. ಅದು ಮುಗಿಸ್ಕೊಂಡು ಮತ್ತೆ ಒಳಗಡೆ ಬಂದರೆ ನೀವು ಕಂಪ್ಲೀಟ್ ಸ್ಟೇಜಸ್ಸು ಅಂದರೆ ಸ್ಟಾರ್ಟಿಂಗಿಂದ ಹಿಡಿದು ಎಂಡ್ವರೆಗೂ ಬಟರ್ಫ್ಲೈ ಆಗೋವರೆಗೂ ಯಾವ್ಯಾವ ಸ್ಟೇಜಸ್ ಇದೆ. ನಾವು ಸ್ಕೂಲಲ್ಲಿ ನಂಗೆ ಈಗಲೂ ಜ್ಞಾಪಕ ಇದೆ. ಚಿಟ್ಟೆಗಳ ಬಗ್ಗೆ ಒಂದಷ್ಟು ಸ್ಟೇಜಸ್ ಇತ್ತು. ಪೂಪ ಹಾಗೆ ನಂಗೆ ಅಷ್ಟೊಂದು ಜ್ಞಾಪಕ ಇಲ್ಲ, ಒಂದಷ್ಟು ಮಾತ್ರ ಜ್ಞಾಪಕ ಇದೆ. ಅದೆಲ್ಲ ಇದು ನೋಡಿ ನನಗೆ ಅದು ಜ್ಞಾಪಕ ಬಂತು. ಒಳಗಡೆ ಕಂಪ್ಲೀಟಾಗಿ ಪ್ರತಿಯೊಂದು ಡೀಟೇಲ್ಸು ಈ ಥರದ್ದೆಲ್ಲ ಒಂದು ಪ್ರಾಕ್ಟಿಕಲ್ಲಾಗಿ ನಾವು ಎಕ್ಸ್ಪ್ಲೋರ್ ಮಾಡೋದಕ್ಕೆ ಒಂಥರ ತುಂಬಾ ಚೆನ್ನಾಗಿತ್ತು. ಮಕ್ಕಳು ಅಷ್ಟೇ ತುಂಬ ಕ್ಯೂರಿಯಾಸಿಟಿಯಿಂದ ನೋಡ್ತಾಯಿದ್ರು. ಆ್ಯಂಡ್ ಅದಾದಮೇಲೆ ಒಂದಷ್ಟು ಇನ್ಸೆಕ್ಟ್ಸ್ ಬಗ್ಗೆ ಒಂದಷ್ಟು ಹುಳಗಳು, ಈ ಥರ ಚೇಳು, ಈ ಥರ ಸುಮಾರು ಎಲ್ಲ ಇಟ್ಟಿದ್ರು. ಅದೆಲ್ಲ ಕುತೂಹಲದಿಂದ ಮಕ್ಕಳು ನೋಡ್ತಾಯಿದ್ರು. ಸೊ ನಿಮ್ಮ ಮಕ್ಕಳನ್ನೂ ಕರ್ಕೊಂಡೋದ್ರೆ ನಿಜವಾಗ್ಲೂ ಅವ್ರಿಗೂ ತುಂಬಾ ಒಂಥರ ಎಜುಕೇಟಿವ್ ನ್ಯೂ ಟ್ರಿಪ್ ಕೊಟ್ಟಂಗೆ ಆಗುತ್ತೆ. ಇದೆಲ್ಲ ನೋಡಿಕೊಂಡು ನಾವು ಬಂದಿದ್ದು. ಆಮೇಲೆ ಕ್ಯಾಂಟೀನಿಗೆ ಬಂದ್ವಿ. ಆ್ಯಕ್ಚುಲಿ ಕ್ಯಾಂಟೀನಲ್ಲಿ ಸಿಕ್ಕಾಪಟ್ಟೆ ಕಾಸ್ಟ್ಲಿ. ಸೊ ನಾವು ಹೋಗಿದ್ದೆ ಆಲ್ಮೋಸ್ಟ್ 12:30 1 ಗಂಟೆ ಆಗಿತ್ತು ಅನಿಸುತ್ತೆ. ಸೊ ಆಚೆ ಎಲ್ಲಾದರೂ ಊಟ ಮಾಡ್ಕೊಳ್ಳೋಣ, ಇಲ್ಲಿ ಜಸ್ಟ್ ಸ್ನ್ಯಾಕ್ಸ್ ಆ ಥರ ಏನೋ ತೊಗೊಳೋಣ ಅಂದ್ಕೊಂಡು ನಾವು ಬೇಲ್ಪುರಿ, ಐಸ್ ಕ್ರೀಮ್, ಸೊ ಈ ಥರ ತೊಗೊಂಡ್ವಿ. ತುಂಬಾ ಕಾಸ್ಟ್ಲಿ ಆಗುತ್ತೆ, ಬಟ್ ಓಕೆ ಚೆನ್ನಾಗಿತ್ತು. ಅದಾದಮೇಲೆ ನಾವು ಝೂ ನೋಡೋಣ ಅಂತ ಬಂದ್ವಿ. ಫಸ್ಟ್ ಬರೋದೇ ನಮಗೆ ಈ ಜಿರಾಫೆ. ಸೊ ಇಲ್ಲಿಂದ ನಾವು ನಮ್ಮ ಝೂ ಜರ್ನಿನ ಶುರು ಮಾಡ್ಕೊಂಡ್ವಿ. ಸರ್ ಒಂದು ಫಸ್ಟ್ ಕೊಡಿ ಸರ್ ಎಂದು. ಇನ್ನು ಝೂ ಒಳಗಡೆ ನಮಗೆ ಬೋಟಿಂಗ್ ಕೂಡ ಇದೆ. ಬೋಟಿಂಗಲ್ಲಿ ಏನು ಅಂತಂದರೆ ನಿಮಗೆ ರೇಟ್ ಏನೇನಾಗುತ್ತೆ ಅಂದರೆ, ನೀವು ಇಬ್ಬರೇ ಹೋಗ್ತೀನಿ ಅಂತಂದರೆ ಪರ್ ಹೆಡ್ ನಿಮಗೆ 100 ರೂಪೀಸ್ ಬರುತ್ತೆ. ಇಲ್ಲ ರೋ ಬೋಟಿಂಗಲ್ಲಿ ಈ ಥರ ಅಂದರೆ ಎಲ್ಲರೂ ಸೇರಿಸಿ ಕರ್ಕೊಂಡು ಹೋಗ್ತಲ್ಲ, ಇದರಲ್ಲಿ ನಿಮಗೆ ಜಸ್ಟ್ 50 ರೂಪೀಸ್ ಪರ್ ಹೆಡ್ ಆಗುತ್ತೆ. ಮತ್ತು ಇನ್ನೊಂದು ಬಂದು ಸಪ್ರೇಟ್ ಇದೆ, ಅದರಲ್ಲಿ 4 ಜನ ಹೋಗೋದಾದರೆ ಅದು ಅಷ್ಟೇ ಪರ್ ಹೆಡ್ 100 ರೂಪೀಸ್ ಆಗುತ್ತೆ, 400 ರೂಪೀಸ್ ಆಗುತ್ತೆ. ಅದನ್ನು ಮುಗಿಸ್ಕೊಂಡು ನಾವು ನೆಕ್ಸ್ಟ್ ಝೂ ಜರ್ನಿನ ಮತ್ತೆ ಶುರು ಮಾಡಿದ್ವಿ. ಇಷ್ಟೇ ಅಲ್ಲ, ಆ್ಯಕ್ಚುಲಿ ಇನ್ನೂ ಸುಮಾರಿತ್ತು. ಪಕ್ಷಿಗಳು, ಹಾವುಗಳ ಬಗ್ಗೆ ಇನ್ನೂ ತುಂಬ ಇದ್ವು. ಅದೆಲ್ಲ ನಾನು ಇಲ್ಲಿ ಪೋಸ್ಟ್ ಮಾಡೋಕ್ಕಾಗಲ್ಲ. ನೀವು ಡೈರೆಕ್ಟಾಗಿ ಹೋಗಿ ನೋಡಿದ್ರೆ ತುಂಬಾ ಚೆನ್ನಾಗಿರುತ್ತೆ. ಇದೆಲ್ಲ ಮುಗಿಸ್ಕೊಂಡು ನಾವು ಆಚೆ ಬಂದು ಒಂದು ಸ್ವಲ್ಪ ಹೊತ್ತು ನಾವು ಏನಾದರೂ ಕುಡಿಯೋಣ ಅಂತ ಹೇಳ್ಬಿಟ್ಟು, ಸೊ ಇಲ್ಲೇ ಲೈಕ್ ನಾರ್ಮಲ್ ಚಾಟ್ಸು ಮತ್ತು ಈ ಥರ ಸೋಡಾ ಅದೆಲ್ಲ ಆಯಿತು, ಅದೆಲ್ಲ ತೊಗೊಂಡ್ವಿ. ಸೊ ಊಟ ಅಲ್ಲೆಲ್ಲೂ ನಮ್ಗೆ ಅಷ್ಟು ಅಡ್ಜಸ್ಟ್ ಆಗಲಿಲ್ಲ. ಸೊ ಹಂಗಾಗಿ ಒಂದು ಸ್ವಲ್ಪ ಶಾಪಿಂಗ್ ಎಲ್ಲ ಮುಗಿಸ್ಕೊಂಡು ಆಚೆ ಎಲ್ಲಾದರೂ ಊಟ ಮಾಡೋಣ ಅಂತ ಹೇಳ್ಬಿಟ್ಟು ಪಾರ್ಕಿಂಗ್ ಏರಿಯಾಗೆ ಹೋಗ್ಬಿಟ್ಟು ನೋಡಿದ್ರೆ ತುಂಬಾ ರಶ್ ಇತ್ತು. ಆ್ಯಕ್ಚುಲಿ ನಾವು ಹೋಗಿದ್ದು ವೀಕೆಂಡಾಗಿಂದ ಸಿಕ್ಕಾಪಟ್ಟೆ ರಶ್, ಬಟ್ ನಾವು ಕರೆಕ್ಟ್ ಬೆಳಗ್ಗೆ ಹೋಗಿದ್ದಕ್ಕೆ, ಆದಷ್ಟು ಬೇಗ ಅರ್ಲಿ ಹೋಗಿದ್ದಕ್ಕೆ ಸೊ ಎಲ್ಲನೂ ಸುಸೂತ್ರವಾಗಾಯಿತು. ನೀವು ಅಷ್ಟೇ ಆದಷ್ಟು ಅರ್ಲಿ ಹೋಗಿ. ಮತ್ತೆ ನಾನು ನಿಮಗೆ ಇದೇ ಥರ ಒಳ್ಳೊಳ್ಳೆ ಕಂಟೆಂಟ್ಸ್ನ ಇನ್ಫಾರ್ಮೇಷನ್ ತಂದುಕೊಡ್ತೀನಿ. ಮತ್ತು ನಾನು ನಿಮಗೆ ನೆಕ್ಸ್ಟ್ ವಿಡಿಯೋ ಸಿಗ್ತೀನಿ. ಬಾಯ್.